ನಮಸ್ಕಾರ ಸ್ನೇಹಿತರೆ. ನಾವು ಈ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಪ್ಪ ಅಂತಂದರೆ 10,267 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಈಗ ಸರ್ಕಾರ ಉತ್ತರವನ್ನು ನೀಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ HKK ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ ಮತ್ತು ನಾನ್ HKದಲ್ಲಿ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ, ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲೆಯ ಸಹ ಶಿಕ್ಷಕರು ಎಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಅನ್ನೋಂಥದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೀಗಾಗಲೇ ಗೊತ್ತಿರುವಂತೆ ಹೈಸ್ಕೂಲ್ ನೇಮಕಾತಿ ಮಾಡ್ತೀವಿ ಅಂತೇಳಿ 2022ರಿಂದನೇ ಅಂದಿನ ಶಿಕ್ಷಣ ಸಚಿವರು ಕೂಡ ಹೇಳಿದರು. ಕಾರಣಾಂತರಗಳಿಂದಾಗಿ ನೇಮಕಾತಿ ವಿಳಂಬ ಆಗಿರ್ತಕ್ಕಂಥದ್ದು. ಸೊ ಇದೀಗ ಅದಕ್ಕೊಂದು ಕಾಲ ಕೂಡಿ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಕೂಡ ಆಗ್ತಕ್ಕಂಥದ್ದು. ಅದರ ಜೊತೆಗೆ GPSTR ನೇಮಕಾತಿ ಹಾಗೂ PSTR ನೇಮಕಾತಿ ಕೂಡ ಆಗ್ತಕ್ಕಂಥದ್ದು. ಹಾಗಾಗಿ HSTRಗೆ ಸದ್ಯದ ಒಂದು CN ರೂಲ್ ಪ್ರಕಾರ ಯಾವುದೇ TT ಅವಶ್ಯಕತೆ ಇಲ್ಲ. ಆದರೆ GPSTRಗೆ ಪೇಪರ್ 2 ಮತ್ತು PSTಗೆ ಪೇಪರ್ 1 ನಾವು ಎಲಿಜಿಬಲ್ ಆಗುವಂಥದ್ದು ಕಡ್ಡಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ನಾನು ಪುನಃ ಮತ್ತು ಇದನ್ನೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಅಂದರೆ ಈ ಹಿಂದಿನ ವೀಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ, ನಿಮಗೆ ನೆನಪು ಮಾಡೋದಕ್ಕೋಸ್ಕರ ಹೇಳುವಂಥ ವಿಚಾರ ಇದು. ಏನಪ್ಪ ಅಂದರೆ PST ಮತ್ತು GPT ಬರೀಬೇಕಂದ್ರೆ TET ಆಗಬೇಕಾಗಿತ್ತು. ಯಾರೆಲ್ಲ TETಯಿಂದ ವಂಚಿತರಾಗಿದ್ದರು, ಅಂದರೆ TET ನಿಮ್ಮದು ಕ್ಲಿಯರ್ ಆಗಿಲ್ಲ ಅಂತ ಅನ್ನೋದಾದರೆ ನೀವು ದಯವಿಟ್ಟು CTETಯನ್ನು ಬರ್ಕೊಂಡು CTETಯನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂತಂದರೆ ಈ GPT ಮತ್ತು PST ಎಕ್ಸಾಮ್ ಒಂದು ವೇಳೆ ನೋಟಿಫಿಕೇಷನ್ ಆಯಿತು ಅಂತಂದರೆ ಈ CET ಬರೆಯೋದಕ್ಕೆ ನೀವು ಅರ್ಹರಿರ್ತೀರಿ. ಒಂದು ವೇಳೆ ನೀವೇನಾದರೂ CTETನ್ನು ಬರೀಲಿಲ್ಲ ಅಂತಂದರೆ ಅಚಾನಕ್ಕಾಗಿ ಇಲ್ಲಿ TET ನೋಟಿಫಿಕೇಷನ್ ಮಾಡ್ದೇ ಡೈರೆಕ್ಟಾಗಿ CET ನೋಟಿಫಿಕೇಷನ್ ಆಯಿತು ಅಂತಂದರೆ ನೀವು TET ಫೇಲ್ ಆದಂಥವ್ರು ಮತ್ತು TET ಈ ಹಿಂದೆನೂ ಕೂಡ ನೀವು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಅವಕಾಶ ಸಿಗೋದಿಲ್ಲ. ಆ ಕಾರಣದಿಂದಾಗಿ ನೀವು ಆಗಲೇ TET ಮಾಡ್ಕೊಂಡಿದ್ರಿ, ಬಟ್ ಈ ಸಾರಿ ಆಗಿಲ್ಲ ಅಂತಂದರೆ ಪರವಾಗಿಲ್ಲ, ಏನೋ ಹೋದ ವರ್ಷನೋ ಹಚ್ಚ ವರ್ಷನೋ ನೀವು ಮಾಡ್ಕೊಂಡಿರ್ತೀರಿ. ಆ ಕಡೆ ಈ ಬಾರಿ TET ಆಗಿಲ್ಲ ಅಂದರೆ ಅದು ಬೇರೆ ವಿಚಾರ. ಒಟ್ಟಾರೆ ಒಂದು ಸರಿನೂ ನಿಮ್ಮದು TETನೇ ಕ್ಲಿಯರ್ ಆಗಿಲ್ಲ ಮತ್ತು CTETನೂ ಕೂಡ ಕ್ಲಿಯರ್ ಆಗಿಲ್ಲ ಅಂತಂದರೆ ಈ ಬಾರಿ CTETಗೆ ಅವಕಾಶ ಇದೆ. ಡಿಸೆಂಬರ್ 18ರವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ CTETಯನ್ನು ಪಾಸ್ ಮಾಡಿಕೊಡ್ರಿ. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಒಂದು GPT ಮತ್ತು PST ಮತ್ತು HSTRಗೆ ನೋಟಿಫಿಕೇಷನ್ ಆಗ್ಬೋದು. ಹಾಗಾಗಿ TET ರಿಸಲ್ಟ್ ಬಂದ ತಕ್ಷಣ ನಾವು ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾನೆ ಇದ್ದಾರೆ. ಆ ಕಾರಣದಿಂದಾಗಿ TET ಆಗಿಲ್ಲ ಅಂತಂದರೆ ದಯವಿಟ್ಟು CTETಯನ್ನು ಮಾಡಿಕೊಡ್ರಿ. ಓಕೆ, ನಾವೀಗ ನೇರವಾಗಿ ಈ ವಿಷಯಕ್ಕೆ ಹೋಗೋಣ. ಏನಪ್ಪ ಅಂತಂದರೆ 10,267 ಹುದ್ದೆಗಳು HKಗೆ ಎಷ್ಟು ಮತ್ತು ನಾನ್ HKಗೆ ಎಷ್ಟು ಹುದ್ದೆಗಳು ಅನ್ನೋದನ್ನು ನಾವು ಈಗ ನೋಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವು ಇಲ್ಲಿ ನೋಡ್ಬೋದು. ಏನಪ್ಪ ಅಂತಂದರೆ ಇಲ್ಲೊಂದು ಪ್ರಶ್ನೆ ಇರ್ತಕ್ಕಂಥದ್ದು, ಶಿಕ್ಷಕರ ಸಂಖ್ಯೆ ಎಷ್ಟು, ಇವುಗಳಲ್ಲಿ ಎಷ್ಟು ಹುದ್ದೆಗಳು ಭರ್ತಿಯಾಗಿವೆ ಹಾಗೂ ಖಾಲಿರುವ ಹುದ್ದೆಗಳ ಸಂಖ್ಯೆ ಎಷ್ಟು ಎನ್ನುವಂಥದ್ದನ್ನು ಕೇಳಿದರೆ, ಅಂದರೆ ಜಿಲ್ಲಾವಾರು ಮಾಹಿತಿಯನ್ನು ಕೇಳಿರ್ತಕ್ಕಂಥದ್ದು. ಇಲ್ಲಿ ಒಂದನೇ ಉತ್ತರವನ್ನು ನೋಡಿ. ಮಂಜೂರಾದಂಥ ಒಟ್ಟು ಶಿಕ್ಷಕರ ಹುದ್ದೆ ಏನಪ್ಪ ಅಂತಂದರೆ 1,78,935. ಅದರಲ್ಲಿ ಭರ್ತಿಯಾಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 1,33,345. ಒಟ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 45,572. ಇವು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಸರ್ಕಾರದ ಒಂದು ಪ್ರೌಢಶಾಲೆಗಳ ಶಿಕ್ಷಕರ ಒಂದು ಮಂಜೂರಾದಂಥ ಒಟ್ಟು ಶಿಕ್ಷಕರ ಹುದ್ದೆ ಎಷ್ಟಪ್ಪ ಅಂದ್ರೆ 44,144. ಅದೇ ಒಂದು ಪ್ರೌಢಶಾಲಾ ಶಿಕ್ಷಕರ ಭರ್ತಿಯಾದಂಥ ಹುದ್ದೆಗಳು 32,010 ಹುದ್ದೆಗಳು. ಈಗ ಪ್ರಸ್ತುತ ಒಟ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳು 12,134. ಹಾಗಾಗಿ ಇಷ್ಟೊಂದು ಪ್ರಮಾಣದಲ್ಲಿ, ಅಂದರೆ ಪ್ರಾಥಮಿಕ ಶಾಲೆಗಳಲ್ಲಿ 45,572, ಹಾಗೆ ಒಂದು ಪ್ರೌಢಶಾಲೆಗಳಲ್ಲಿ 12,134 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಈಗ ಹಣಕಾಸು ಇಲಾಖೆ ಎಷ್ಟು ಹುದ್ದೆಗಳಿಗೆ ಅನುಮತಿಯನ್ನು ನೀಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನೋಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಕಲ್ಯಾಣ ಕರ್ನಾಟಕ ಪ್ರದೇಶದ 7 ಜಿಲ್ಲೆಗಳಲ್ಲಿ ಖಾಲಿ ಇರತಕ್ಕಂಥ ಪ್ರಾಥಮಿಕ ಶಾಲೆಗಳ 4,882 ಹಾಗೂ ಪ್ರೌಢಶಾಲೆಗಳ 385 ಹುದ್ದೆಗಳನ್ನು ಸೇರಿ ಒಟ್ಟು 5,267 ಹುದ್ದೆಗಳಿಗೆ ಈಗ ಒಂದು ಭರ್ತಿ ಮಾಡಲು ಅನುಮತಿ ನೀಡಲಾಗಿದೆ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಈಗ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಹಾಗಾಗಿ
ಈಗ ಟಿ ಇ ಟಿ ಕೂಡ ಮುಗಿದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಟಿ ಇ ಟಿ ರಿಸಲ್ಟ್ ಬರ್ಬೋದು. ರಿಸಲ್ಟ್ ಬಂದಾದ ನಂತರ ಈ ಒಂದು PST, GPT ಮತ್ತು ಹೈಸ್ಕೂಲ್ ನೇಮಕಾತಿ ಅಂದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯು ಬಹುತೇಕ ಆರಂಭ ಆಗುತ್ತೆ. ಆ ಕಾರಣದಿಂದಾಗಿ ಇದುವರೆಗೂ ಕೂಡ ಯಾರೆಲ್ಲ ಟಿ ಇ ಟಿ ಪಾಸಾಗಿಲ್ವೋ ನಾನು ಮತ್ತೆ ಹೇಳ್ತಾ ಇದ್ದೀನಿ, CTET ಅಪ್ಲಿಕೇಶನ್ ಹಾಕಿ. CTET ನಿಮ್ಗೇನು ಓದಬೇಕು ಅಂತನ್ನೋದು ಗೊಂದಲ ಇದ್ದರೆ, ಅಂದರೆ ಏನು ಓದಬೇಕು ಅನ್ನೋದು ಗೊತ್ತಾಗಿಲ್ಲ ಅಂತಂದರೆ, ಅದ್ರ ಬಗ್ಗೆ ಗೊಂದಲ ಇದ್ದರೆ ನೀವು ಯೂಟ್ಯೂಬಲ್ಲಿ ಸಾಕಷ್ಟು ಸಿಗುತ್ತೆ. ಬೇರೆ ಬೇರೆ ಎಲ್ಲ ಚಾನಲ್ಗಳಲ್ಲಿ ಸಾಕಷ್ಟು CTET ಬಗ್ಗೆ ಕನ್ನಡದಲ್ಲೇ ವಿವರಣೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ಕಾರಣದಿಂದಾಗಿ ನೀವು ಎಲ್ಲ ಯೂಟ್ಯೂಬಿಂದು ಮತ್ತು ChatGPT, ಜೆಮಿನಿ, ಎಷ್ಟು AI ಆ್ಯಪ್ಗಳಿವೆ, ಅದರೆಲ್ಲದರಿಂದನೂ ಕೂಡ ನೀವು ಮಾಹಿತಿಯನ್ನು ಪಡ್ಕೊಳ್ರಿ. ಆ ಮೂಲಕ ನೀವು ನಿಮಗಿರ್ತಕ್ಕಂಥ ಡೌಟ್ನ ಕ್ಲಿಯರ್ ಮಾಡ್ಕೊತ ಒಟ್ಟಾರೆ ಏನಪ್ಪ ಅಂದರೆ ಎಲಿಜಿಬಲ್ ಆಗುವಂಥ ಒಂದು ಕೆಲಸವನ್ನು ಮಾಡಿರಿ. ನೋಡಿ, ಅದು ಇಂಗ್ಲೀಷ್ನಲ್ಲೇ ಎಕ್ಸಾಮ್ ಇದ್ರೂ ಕೂಡ ಅಂದರೆ 30 ಕನ್ನಡ ಇರುತ್ತೆ. ಮತ್ತು ಉಳಿದಂಥವು ಸಾಮಾನ್ಯವಾಗಿ ನೋಡಿ, ಸಾಮಾನ್ಯವಾಗಿ ನೀವು ಟಿ ಇ ಟಿಗೆ 30 ಕನ್ನಡ ಓದ್ತೀರಿ, ಅದೇ ಸಿಲೆಬಸ್ಸೇ ಅಲ್ಲಿ ಕೂಡ ಇರುತ್ತೆ. ಸಾಮಾನ್ಯ ಕನ್ನಡ ನೀವು 30 ಟಿ ಇ ಟಿಗೆ ಓದ್ತೀರಿ. ಸೊ ಇಲ್ಲಿ ಏನು ವ್ಯತ್ಯಾಸ ಆಯಿತು? 60 ಕ್ವಶನ್ ಟಿ ಇ ಟಿಗೆ ಓದಿರ್ತಿರಲ್ಲ, ಅದೇ ಸಿ ಇ ಟಿಗೆ ಬರುತ್ತೆ. ಅಂದರೆ CTETಗೆ ಬರುತ್ತೆ. ಈಗ CTETಗೆ ಕೂಡ ಇದೇ 30 ಕನ್ನಡ, 30 ಇಂಗ್ಲೀಷ್ ಬಂತು. ಉಳಿದಂಗೆ 30 ಸೈಕಾಲಜಿ, ಇನ್ನು ಉಳಿದಂಥ 60 ಸೈನ್ಸ್ದವರಿದ್ದರೆ ಸೈನ್ಸು, ಮ್ಯಾಥ್ಸು. ಅದೇ ಸೋಷಿಯಲ್ ಸೈನ್ಸ್ದವರಿದ್ದರೆ ಅದು ಒಂದು 60 ಸಮಾಜ ವಿಜ್ಞಾನ, ಒಂದು ಸೋಷಿಯಲ್ ಸೈನ್ಸಲ್ಲಿ ಇರುತ್ತೆ. ನೀವು ಎಫರ್ಟ್ ಹಾಕಿದ್ರಿ ಅಂತಂದರೆ ಯಾವುದೂ ಕಷ್ಟ ಅಲ್ಲ. ಆ ಕಾರಣದಿಂದಾಗಿ ಒಂದು ಒಳ್ಳೆ ವರ್ಕನ್ನು ಮಾಡಿರಿ. ಮತ್ತು ಇದೇನಪ್ಪ ಅಂತಂದರೆ, ಈ ಬಾರಿ ನೀವು ಟಿ ಇ ಟಿ ಕ್ಲಿಯರ್ ಮಾಡ್ಕೊಂಡಿಲ್ಲ, ಆದರೆ CTET ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಖಂಡಿತವಾಗಲೂ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ನಿಮಗೆ ಅವಕಾಶ ಇದ್ದೇ ಇರುತ್ತೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆದಾಗ್ಯೂ ಕೂಡ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.